ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇವತ್ತು ಬುಧವಾರ, ಗಂಟೆಗ 6:45 ಆಗ್ತಾ ಬಂತು. ಈಗ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ 2 ರೆಸಿಪಿ ತೋರಿಸ್ತಾ ಇದ್ದೀನಿ. ಆರೋಗ್ಯಕರವಾದಂತಹ ಸೊಪ್ಪಿನ ಸಾಂಬಾರು, ಮಸ್ಸೊಪ್ಪು ಸಾಂಬಾರು ತೋರಿಸ್ತಾ ಇದ್ದೀನಿ. ಹಾಗೆಯೇ ಸೊಪ್ಪು ಪಲ್ಯ ಮಾಡೋದು ಕೂಡ ತೋರಿಸ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಹಾಗೆಯೇ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಚಾನಲ್ನ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಈಗ ಹಾಲು ಕಾಯಿಸಿದ್ದಾಯಿತು. ತನುಗೆ ಹಾಲು ಕೊಡ್ತಾಯಿದ್ದೀನಿ. ತನು ಆಲ್ರೆಡಿ ಕುತ್ಕೊಂಡು ಓದ್ಕೋತಾ ಇದ್ದಾಳೆ. ಈವ್ನಿಂಗಿಂದ 6 ಗಂಟೆ ಕೂತ್ಕೊಂಡ್ಳು. 6 ಗಂಟೆಯಿಂದ ಕೂತ್ಕೊಂಡು ಸೀರಿಯಸ್ಸಾಗಿ ಓದ್ತಾ ಇದ್ದಾಳೆ. ಸ್ವಲ್ಪ ಬರೆಯೋದೆಲ್ಲ ಇದೆ ಅಂತೇಳ್ಬಿಟ್ಟು ಬರಿತಾ ಇದ್ದಾಳೆ. ಈಗ ನಾನಿವತ್ತು ಸ್ನ್ಯಾಕ್ಸ್ ಅಂತ ಏನೂ ಮಾಡಿಲ್ಲ. ನಾನು ಸ್ವಲ್ಪ ರಸ್ಕ್ ಇತ್ತು. ರಸ್ಕನ್ನೇ ಇವಾಗ ನಾನು ತನು ಇಬ್ಬರೂ ತಿಂತಾಯಿದ್ದೀವಿ. ಇವತ್ತು ಆಲ್ರೆಡಿ ಮಧ್ಯಾಹ್ನ ಎಲ್ಲ ನಾನು ಸೊಪ್ಪನ್ನೆಲ್ಲ ಸೋಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸಾಂಬಾರು ಮಾಡೋದಷ್ಟೇ ಬಾಕಿ ಇರೋದು. ಸಾಂಬಾರಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಸೊಪ್ಪು ಇದೇನೇನು ಸೊಪ್ಪು ಅಂದರೆ ಚಕ್ಕೋತ ಸೊಪ್ಪು, ಹಾಗೆಯೇ ಸಬ್ಬಸಿಗೆ ಸೊಪ್ಪು, ಹಾಗೆಯೇ ಮೆಂತ್ಯ ಸೊಪ್ಪು. ಇದು ಪಲ್ಯಕ್ಕೆ ಮತ್ತು ಇದು ಸಾಂಬಾರಿಗೆ. ಪಲ್ಯಕ್ಕೆ ಅಂತ ಯಾವುದೇ ಸಪ್ರೇಟ್ ಸೊಪ್ಪು ತಂದಿಲ್ಲ. ಜಾಸ್ತಿ ಸೊಪ್ಪು ತೊಗೊಂಬಂದುಬಿಟ್ಟಿದ್ರು ನನ್ನ ಹಸ್ಬೆಂಡು, 3 ದೊಡ್ಡಕ್ಕಂತೆ. ಹಾಗಾಗಿ ಎರಡೂ ಮಾಡಿಬಿಡೋಣ, ಚೆನ್ನಾಗಾಗುತ್ತೆ, ಪಲ್ಯನೂ ಆಗುತ್ತೆ ಸಾಂಬಾರು ಆಗುತ್ತೆ ಅಂತೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಪಲ್ಯಕ್ಕೆ ಸಾಂಬಾರಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ತರಕಾರಿಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೇಳೆ ಬೇಕಲ್ವ ಸಾಂಬಾರಿಗೆ. ಹಾಗಾಗಿ ಫಸ್ಟಿಗ ನಾನು ಸುಮಾರು ಒಂದು 150 ಗ್ರಾಮಷ್ಟು ಬೇಳೆನ ತೆಕ್ಕೊಂಡಿದ್ದೀನಿ. ನೋಡ್ಬೋದು, ತೊಗರಿಬೇಳೆ. ಈ ತೊಗರಿಬೇಳೆನ ನೀಟಾಗಿ ವಾಶ್ ಮಾಡಿಕೊಂಡು ತೆಗೆದು ಇಟ್ಕೊಂಡ್ಬಿಡ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ, ತೊಗರಿಬೇಳೆನ ತನುನೇ ವಾಶ್ ಮಾಡಿಕೊಡ್ತಾ ಇದ್ದಾಳೆ. ಸೊ ವಿಡಿಯೋನ ಸ್ವಲ್ಪ ಕ್ಲಿಯರಾಗಿ ಚೆನ್ನಾಗಿ ಮಾಡೋಣ ಡಿಫ್ರೆಂಟಾಗಿ ಅಂತ ಟ್ರೈ ಮಾಡಿದ್ದೀವಿ ಇವತ್ತು ನಾನು ನನ್ನ ಮಗಳು. ಹಾಗೆಯೇ ಇಲ್ಲಿ ಅಲಸಂದೆ ಕಾಳು ನೋಡ್ಬೋದು. ಅಲಸಂದೆ ಕಾಳನ್ನ ನಾನು ನಿನ್ನೆ ರಾತ್ರಿ ನೆನೆಸಿದ್ದು. ಬೆಳಗ್ಗೆ ನಾನು ಅಲಸಂದೆ ಕಾಳು ಗ್ರೇವಿ ಚಪಾತಿ ಜೊತೆ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಬೆಳಗ್ಗೆ ನನಗೆ ಆಗಲಿಲ್ಲ ಮಾಡೋದಕ್ಕೆ. ಹಾಗಾಗಿ ನಾನು ಇವಾಗ ರಾತ್ರಿ ಸಾಂಬಾರಿಗೆ ಇದನ್ನು ತೊಗೊಂಡಿದ್ದೀನಿ. ಸಣ್ಣ ಸಣ್ಣದಾಗಲ್ಲೇ ಮೊಳಕೆ ಬರೋಕ್ಕೆ ಶುರುವಾಗ್ಬಿಟ್ಟಿದೆ ನೋಡಿ. ಸೊ ಅದನ್ನು ಕೂಡ ಈಗ ತೊಳಿತಾ ಇದ್ದೀನಿ. ಇವತ್ತು ಸೊಪ್ಪು ಜೊತೆ ಅಲಸಂದೆ ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಅಲಸಂದೆ ಕಾಳು ಕೂಡ ತೊಳೆದಿದ್ದಾಯಿತು. ಫಸ್ಟಿಗ ನಾನು ಅಲಸಂದೆ ಕಾಳನ್ನ ಒಂದು 2 ವಿಷಲ್ ಕೂಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಕುಕ್ಕರ್ಗೆ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು, ನೀರು ಜಾಸ್ತಿ ಬೇಕಾಗಲ್ಲ ನೋಡಿ, ಇಷ್ಟು ಒಂದು ಲೋಟದಷ್ಟು, ಒಂದು ದೊಡ್ಡ ಲೋಟದಷ್ಟು ನೀರನ್ನ ಹಾಕ್ಬಿಟ್ಟು ಈಗ ನಾನು ಸ್ಟವ್ ಮೇಲೆ ಇಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ತಾಯಿದ್ದೀನಿ. ಟೇಸ್ಟಿಗೆ ತಕ್ಕ ಹಾಗೆ ನೋಡಿಕೊಂಡು ಸಾಲ್ಟ್ ಹಾಕ್ತಾಯಿದ್ದೀನಿ ನಾನು. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ಹಾಕ್ಸ್ತೀನಿ. ಹಾಗೆ ಸಾಂಬಾರಿಗೆ, ಮಸ್ಸೊಪ್ಪು ಸಾಂಬಾರಿಗೆ ಏನೆಲ್ಲ ಬೇಕು, ಈರುಳ್ಳಿ, ಟೊಮೆಟೊ ಎಲ್ಲದನ್ನು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಆಲ್ರೆಡಿ ಬೆಳ್ಳುಳ್ಳಿ ಎಲ್ಲ ಸುಲಿದು ಇಟ್ಕೊಂಡ್ಬಿಟ್ಟಿದ್ದೀನಿ. ಹಾಗೆಯೇ ಹಸಿರು ಮೆಣಸಿನ್ಕಾಯಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ 2 ಈರುಳ್ಳಿನ ತೊಗೋತಾ ಇದ್ದೀನಿ. ಮೀಡಿಯಮ್ ಸೈಜ್ದು 2 ಈರುಳ್ಳಿ ತೆಗೆದು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಇನ್ನು ಟೊಮೆಟೊಗಳು ಹಾಕ್ತೀನಿ ನಾನು. ಇವತ್ತು ಹುಣಸೆಹಣ್ಣನ್ನ ಯೂಸ್ ಮಾಡ್ತಾಯಿಲ್ಲ ಮಸ್ಸೊಪ್ಪಿಗೆ. ನೀವು ಬೇಕು ಹುಣಸೆಹಣ್ಣು ಅಂತಂದರೆ ನೀವು 3 ಟೊಮೆಟೊನ ಹಾಕ್ಬಿಟ್ಟು ಒಂದು ಗೋಲಿಗೆ ಹತ್ರ ಹುಣಸೆಹಣ್ಣು ಸೇರಿಸ್ಬೋದು. ನಿಮಗೆ ಹುಣಸೆಹಣ್ಣು ಹುಳಿ ಇಷ್ಟ ಆಗುತ್ತೆ ಅಂದರೆ. ನಾನಿವತ್ತು ಬರೀ 5 ಟೊಮೆಟೊನ ಹಾಕ್ತಾಯಿದ್ದೀನಿ ಮಸ್ಸೊಪ್ಪು ಸಾಂಬಾರಿಗೆ. ಮಸ್ಸೊಪ್ಪಿಗೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಅದಾದ ನಂತರ ಇಲ್ಲಿ ನಾನು ಒಂದು ಕುಕ್ಕರ್, ಅಗಲವಾಗಿರೋ ದೊಡ್ಡ ಕುಕ್ಕರ್ ತೊಗೊಂಡಿದ್ದೀನಿ. ಹಾಗೆಯೇ ಅದಕ್ಕೆ ಈಗ ನಾನು ತೊಗರಿಬೇಳೆ ತೊಳೆದು ಇಟ್ಕೊಂಡಿದ್ದೆ ಅಲ್ವಾ, ಆ ಬೇಳೆನ ಹಾಕ್ತಾಯಿದ್ದೀನಿ. ಅದಾದ ನಂತರ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಸೊ ಸೊಪ್ಪು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡ್ಬೋದು. ಸಾಂಬಾರು ಕೂಡ ಸಖತ್ ಟೇಸ್ಟಿಯಾಗಿರುತ್ತೆ. ಸೊಪ್ಪು ಹಾಕಿದ್ದೀನಿ. ಅದಾದ ನಂತರ ಇಲ್ಲಿ ನಾನು ಈರುಳ್ಳಿ, 2 ಈರುಳ್ಳಿ ಮೀಡಿಯಮ್ ಸೈಜ್ 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ, ಆ ಈರುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಬೆಳ್ಳುಳ್ಳಿ, ಒಂದು 20 ಇಲ್ಕ ಆಗುವಷ್ಟು ಬೆಳ್ಳುಳ್ಳಿ ಅದು. ಹಾಗೆಯೇ 8 ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. 8ರಿಂದ 10 ಹಾಕ್ಕೋಬೋದು. ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ.
ಮೆಣಸಿಕಾಯಿ ನಮ್ಮದು ಖಾರ ಇದೆ ಹಾಗಾಗಿ. ಹಾಗೆ 5 ಟೊಮೆಟೊ ಹೆಚ್ಚಿದೆ ಅಲ್ವಾ, 5 ಟೊಮೆಟೊ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ 1 ಟೇಬಲ್ ಸ್ಪೂನಷ್ಟು ಹಾಕ್ತೀನಿ. ಜೀರಿಗೆ ಸ್ವಲ್ಪ ಜಾಸ್ತಿನೇ ಬೇಕು ಈ ಸಾಂಬಾರಿಗೆ, ಹಾಗಾಗಿ. ಹಾಗೆ ನೀರು ಹಾಕ್ತಾಯಿದ್ದೀನಿ. ಸುಮಾರು 1.5 ಗ್ಲಾಸಷ್ಟು ನೀರನ್ನು ನಾನು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳನ ಈಗ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ ಆನ್ ಮಾಡಿಬಿಟ್ಟು ಈಗ ನಾನು ಬೇಯೋದಕ್ಕೆ ಇಟ್ಬಿಡ್ತೀನಿ. ಸುಮಾರು ಒಂದು 3-4 ವಿಷಲ್ ಹಾಕಿಸ್ಕೋಬೋದು. 3 ವಿಷಲ್ ಹಾಕಿಸ್ಕೋತೀನಿ. 3 ವಿಷಲ್ಗೆ ಚೆನ್ನಾಗಿ ಬೇಯುತ್ತೆ ಹಾಗಾಗಿ. ಹಾಗೆಯೇ ಇಲ್ಲಿ ನಾನು ಅಲಸಂದೆ ಕಾಳು ಬೇಯಿಸೋದಕ್ಕೆ ಇಟ್ಟಿದ್ದೆ ಅಲ್ವಾ, ಅಲಸಂದೆ ಕಾಳು ಕೂಡ ಚೆನ್ನಾಗಿ ಬೆಂದಿದೆ ನೋಡ್ಬೋದು. 2 ವಿಷಲ್ ಹಾಕ್ಸಿದ್ದೆ. ಅದಾದ ನಂತರ ಪಲ್ಯಕ್ಕೆ ಬೇಕಾದಂಥ ಪದಾರ್ಥಗಳನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಪಲ್ಯಕ್ಕೆ ತೆಂಗಿನಕಾಯಿ ತುರಿಬೇಕು, ಹಾಗಾಗಿ ತೆಂಗಿನಕಾಯಿ ತುರಿನ ಈಗ ನಾನು ತುರಿದಿಟ್ಕೋತಾ ಇದ್ದೀನಿ. ಈ ತುರಿಯೋ ಅಷ್ಟರಲ್ಲಿ ವಿಷಲ್ ಕೂಡ ಆಯಿತು. ಹಾಗೆಯೇ ಇಲ್ಲಿ ಪಲ್ಯಕ್ಕೆ ಬೇಕಾದಂಥ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಫಸ್ಟ್ ಪಲ್ಯ ಮಾಡಿಬಿಡೋಣ ಅಂತೇಳಿ ಸ್ಟವ್ ಮೇಲೆ ಬಾಣಲೆ ಇಟ್ಕೋತಾ ಇದ್ದೀನಿ ಪಲ್ಯ ಮಾಡೋದಕ್ಕೆ. ಪಲ್ಯ ಎಲ್ಲ ರೆಡಿ ಮಾಡಾದಮೇಲೆ ನಾನು ಮಸೊಪ್ಪು ಮಾಡ್ತೀನಿ. ಈಗ ಬಾಣಲೆಗೆ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಹಾಗೆಯೇ ಒಂದು 8-9 ನಾನು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿದ್ದೀನಿ. ಚೆನ್ನಾಗಾಗುತ್ತೆ, ಬೆಳ್ಳುಳ್ಳಿ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಹಾಗೆಯೇ 4 ಹಸಿರು ಮೆಣಸಿನಕಾಯಿ ಹಾಕಿದ್ದೀನಿ. ಈರುಳ್ಳಿ, ಇದು ಒಂದು ದೊಡ್ಡ ಸೈಜ್ ಈರುಳ್ಳಿ 1 ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಈಗ ನಾನು ಫ್ರೈ ಮಾಡ್ಕೋತೀನಿ. ಈರುಳ್ಳಿ ಎಲ್ಲ ನೋಡ್ಬೋದು ಚೆನ್ನಾಗಿ ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂತು. ಈಗ ನಾನು ತೊಳೆದು ಇಟ್ಕೊಂಡಂಥ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಸೊಪ್ಪನ್ನ ಫಸ್ಟ್ ಬೇಕಾದರೆ ನೀವು ತೊಳೆದ್ಬಿಟ್ಟು ಈ ರೀತಿ ಕಟ್ ಮಾಡ್ಕೋಬೋದು. ಸ್ವಲ್ಪ ಮಣ್ಣು ಥರ ಇತ್ತು ಅಂತೇಳಿ ನಾನು ತೊಳೆದು ಕಟ್ ಮಾಡಿ ಅದಾದಮೇಲೆ ಮತ್ತೆ ನೀರಿಗೆ ಹಾಕಿ ಮತ್ತೆ ತೊಳೆದಿದ್ದೀನಿ. ಒಂದು 4-5 ಸತಿ ಸೊಪ್ಪು ತೊಳೆದಿದ್ದೀನಿ ಇವತ್ತು ನಾನು. ಹಾಗೆಯೇ ಸೊಪ್ಪು ಹಾಕಿದ ತಕ್ಷಣ ಮಿಕ್ಸ್ ಮಾಡಲಿಲ್ಲ, ಯಾಕಂದರೆ ಸರಿಯಾಗಲ್ಲ ಮಿಕ್ಸ್ ಮಾಡೋಕ್ಕೆ ಅಂತೇಳಿ 1 ನಿಮಿಷ ನಾನು ಪ್ಲೇಟನ್ನ ಮುಚ್ಚಿಬಿಟ್ಟು ಇಟ್ಟು ಆಮೇಲೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಸೊಪ್ಪೆಲ್ಲ ಸ್ವಲ್ಪ ಮೆತ್ತಗಾಗಿದೆ. ಮೆತ್ತಗಾದಮೇಲೆ ಈಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ನೋಡಿಕೊಂಡು ಉಪ್ಪನ್ನ ಹಾಕ್ತಾಯಿದ್ದೀನಿ. ನಾನಿವತ್ತು ಅಲಸಂದೆ ಕಾಳಲ್ಲಿ ಕೂಡ ಉಪ್ಪು ಹಾಕಿ ಬೇಯಿಸಿದ್ದೀನಲ್ವ, ಹಾಗಾಗಿ ಇಲ್ಲಿ ಸೊಪ್ಪಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಸೇರಿಸಿದ್ದೀನಿ ನಾನು. ಚೆನ್ನಾಗೀಗ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬೇಯಿಸಿದ್ದೀನಿ ಅಷ್ಟೇ. 2 ನಿಮಿಷ ಬೇಯಿಸಿರೋದು. ಸೊಪ್ಪೆಲ್ಲ ಬೇಗ ಬೆಂದ್ಬಿಡುತ್ತೆ, ತುಂಬ ಹೊತ್ತು ಬೇಯಿಸಬೇಕಾದ ಅವಶ್ಯಕತೆ ಏನಿಲ್ಲ. ಸೊ ಬೇಯಿಸಿದ್ದೀನಿ ನೋಡಿ. ಇವಾಗ ನಾನು ಇದಕ್ಕೆ ಟೊಮೆಟೊ ಸೇರಿಸ್ತೀನಿ. ಒಂದು ದೊಡ್ಡ ಸೈಜ್ ಟೊಮೆಟೊ ಹಾಕ್ಕೋಬೋದು, ಚಿಕ್ಕದಾದರೆ 2 ಹಾಕ್ಕೋಬೋದು. ಇಲ್ಲ ಟೊಮೆಟೊ ಬೇಡ ಅನಿಸಿದ್ರೆ ನೀವು ಟೊಮೆಟೊ ಸ್ಕಿಪ್ ಕೂಡ ಮಾಡ್ಬೋದು. ಬಟ್ ನಂಗೆ ಟೊಮೆಟೊ ಹಾಕಿದರೆ ಇಷ್ಟ, ಹಾಗಾಗಿ ನಾನು ಟೊಮೆಟೊ ಸೇರಿಸ್ತಾ ಇದ್ದೀನಿ. ಸೊ ಟೊಮೆಟೊ ಹಾಕಿ ಜಸ್ಟ್ ಹೀಗೇ ಒಂದು 4-5 ಸತಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ನಾನು ಅಲಸಂದೆ ಕಾಳು ಬೇಯಿಸ್ಕೊಂಡಿದ್ದೆ ಅಲ್ವಾ ಫ್ರೆಂಡ್ಸ್, ಅದು ನೀರೆಲ್ಲ ಹಾಕೋದಿಲ್ಲ ನಾನು, ಜಸ್ಟ್ ಕಾಳು ಮಾತ್ರ ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ, ನೀರು ಸಪ್ರೇಟ್ ಮಾಡಿ. ಇವಾಗ ನಾನು ನೀಟಾಗಿ ಮಿಕ್ಸ್ ಮಾಡಿಬಿಡ್ತೀನಿ. ಸೊ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಟೈಮಲ್ಲಿ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಇಟ್ಕೊಂಡು ನೀವು ಬೇಕಾದರೆ ಮಿಕ್ಸ್ ಮಾಡ್ಕೊಬೋದು, ಅಂದರೆ ಬೇಗ ಮಿಕ್ಸ್ ಆಗುತ್ತೆ, ಡ್ರೈ ಆಗುತ್ತೆ ಹಾಗಾಗಿ. ಸೊ ಟೊಮೆಟೊ ಕೂಡ ಬೇಯ್ತಾ ಇದೆ ನೋಡಿ, ಇದ್ರ ಮಿಕ್ಸ್ ಆಗ್ತಾನೆ ಟೊಮೆಟೊನು ಬೇಯಿತು. ಈಗ ನಾನು ಲಾಸ್ಟಲ್ಲಿ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ 1 ಕಪ್ಪಷ್ಟು ನೀವು ಸೇರಿಸ್ಕೊಬೋದು. ಅದಕ್ಕೆ ಎಷ್ಟು ಬೇಕಾಗುತ್ತೆ ಪಲ್ಯಕ್ಕೆ ನೋಡ್ಕೊಂಡು ಸೇರಿಸ್ಕೊಳ್ಳಿ. ತೆಂಗಿನಕಾಯಿ ತುರಿ ಇಷ್ಟ ಅಂದರೆ ಇನ್ನೂ ಸ್ವಲ್ಪ ಬೇಕಾದರೆ ನೀವು ಸೇರಿಸ್ಕೊಬೋದು. ಸೊ ಈಗ ನಾನು ತೆಂಗಿನಕಾಯಿ ತುರಿ ಮಿಕ್ಸ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ಈ ಸೊಪ್ಪು ಜೊತೆ ಈ ಪಲ್ಯ ಜೊತೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಇದು. ನೋಡ್ತಾ ಇದ್ದೀರಲ್ಲ, ಅಲಸಂದೆ ಕಾಳು ಮತ್ತು ಸೊಪ್ಪಿನ ಪಲ್ಯ ನೋಡೋದಕ್ಕೆ ಸಕ್ಕತ್ತಾಗಿದೆ, ತಿನ್ನೋದಕ್ಕೆ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಸೊ ಈಗ ನಾನು ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದೀನಿ. ಸೊಪ್ಪು ನೋಡ್ಬೋದು ಚೆನ್ನಾಗಿ ಬೆಂದಿದೆ ಸೊಪ್ಪು. ನೀಟಾಗಿ ಇದನ್ನು ನಾನು ಮ್ಯಾಶ್ ಮಾಡ್ಕೊಂಬಿಡ್ತೀನಿ. ಇದು ಪೊಟ್ಯಾಟೊ ಮ್ಯಾಶರ್ ಇದು, ಇದರಲ್ಲಿ ನಾವು ನೀಟಾಗಿ ಮ್ಯಾಶ್ ಮಾಡ್ಕೋಬೋದು. ನಿಮ್ಮ ಹತ್ರ ಮಸಿಯೋದಿದ್ರೆ ಅದರಲ್ಲೂ ಕೂಡ ನೀವು ಮ್ಯಾಶ್ ಮಾಡ್ಕೋಬೋದು. ನೋಡಿ ಈ ರೀತಿ ನೀಟಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ನಾನು ನೀರು ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಸೇರಿಸ್ತಾ ಇದ್ದೀನಿ. ಅಂದರೆ
ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ನಾನೀಗ ನೀರನ್ನು ಸೇರಿಸ್ತಾ ಇದ್ದೀನಿ. ನೀವು ನೋಡಿ ನಿಮಗೆ ಎಷ್ಟು ಬೇಕಾಗುತ್ತೆ ನೀರನ್ನ, ಎಷ್ಟು ತೆಳು ಬೇಕಾ ಗಟ್ಟಿ ಬೇಕಾ ನೋಡ್ಕೊಂಬಿಟ್ಟು ನೀವು ನೀರನ್ನು ಸೇರಿಸ್ಕೊಳ್ಳಿ. ಇಷ್ಟಂತೂ ಬೇಕು, ಮುದ್ದೆಗೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಇಷ್ಟಂತೂ ಬೇಕಾಗುತ್ತೆ. ಸೊ ನೀರನ್ನು ಇಷ್ಟ ಹಾಕಿದ್ದೀನಿ. ಈಗ ನಾನು ಸ್ವಲ್ಪ ರುಚಿಗೆ ಉಪ್ಪನ್ನ ಹಾಕ್ಬಿಡ್ತೀನಿ. ಉಪ್ಪನ್ನ ಹಾಕ್ಬಿಟ್ಟು ಸಾಂಬಾರನ್ನ ನಾನು ಕುದಿಯೋದಕ್ಕೆ ಬಿಟ್ಬಿಡ್ತೀನಿ. ಸೊ ನೋಡಿ ಚೆನ್ನಾಗೀಗ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಏನಿಲ್ಲ, ಇದನ್ನು ಇನ್ನೊಂದು 2-3 ನಿಮಿಷ ಕುದಿಸ್ಬಿಟ್ರೆ ಸಾಂಬಾರಂತೂ ರೆಡಿ ಆಗಿಬಿಡುತ್ತೆ. ಒಂದು 3 ನಿಮಿಷನಾದರೂ ಕುದಿಸಿ. ಇದಕ್ಕೀಗ ಒಂದು ಒಗ್ಗರಣೆ ಬೇಕು, ಹಾಗಾಗಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಮಾಡೋದಕ್ಕೆ ಒಗ್ಗರಣೆ ಬೌಲ್ ಇಟ್ಟಿದ್ದೀನಿ. ಹಾಗೆಯೇ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದಾದಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿದ ನಂತರ ಒಂದು 3 ಬೆಳ್ಳುಳ್ಳಿ ಇಲ್ಕ್ ಹಾಕ್ತಾಯಿದ್ದೀನಿ. ಚೆಚ್ಬಿಟ್ಟು ಒಂದು 3 ಬೆಳ್ಳುಳ್ಳಿ ಇಲ್ಕ್ ಹಾಕಿದ್ದೀನಿ. ಹಾಗೆಯೇ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದರ ಜೊತೆ ಕರಿಬೇವು ಕೂಡ ಹಾಕ್ತೀನಿ. ಇದ್ರ ಜೊತೆ ಒಣಮೆಣಸಿಕಾಯಿ ಒಗ್ಗರಣೆ ಬೇಕಾದರೂ ನೀವು ಹಾಕ್ಕೊಳ್ಳಿ. ಒಣಮೆಣಸಿಕಾಯಿನೂ ಕೂಡ ಸೇರಿಸಿ. ನಾನು ಒಣಮೆಣಸಿಕಾಯಿನ ಸೇರಿಸಿಲ್ಲ. ನಿಮ್ಗೆ ಇಷ್ಟ ಆದರೆ ನೀವು ಅದನ್ನು ಕೂಡ ಸೇರಿಸ್ಕೊಳ್ಳಿ. ಸೊ ಇಷ್ಟು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಈಗ ನಾನು ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಆಗೋ ತನಕ ನೋಡಿಕೊಂಡು ಒಗ್ಗರಣೆನ ಮಾಡ್ಕೋಬೇಕಷ್ಟೆ. ಅಷ್ಟರಲ್ಲಿ ಕಡೆ ಸಾಂಬಾರು ಕೂಡ ಕುದೀತಾ ಬಂತು. ಈಗ ಸಾಂಬಾರಲ್ಲಿ ಒಗ್ಗರಣೆನ ಹಾಕ್ತಾಯಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಸಾಂಬಾರು. ಸಖತ್ ಟೇಸ್ಟಿಯಾಗಿರುತ್ತೆ. ಮಾಡೋದು ಕೂಡ ತುಂಬ ಸುಲಭ. ನೀವು ಕೂಡ ಟ್ರೈ ಮಾಡಿ ನೋಡಿ. ಡಿನ್ನರ್ಗಂತೂ ಮಾಡಿಸಿದ ಥರ ಇರುತ್ತೆ. ತುಂಬ ಆರೋಗ್ಯಕರ ಕೂಡ. ನೀವು ಟ್ರೈ ಮಾಡಿ ನೋಡಿ. ಇವತ್ತಿನ 2 ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಚಾನಲ್ನ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೊಂದು ಚಿಕ್ಕ ವ್ಲಾಗ್, ನಿಮಗೆ ಇಷ್ಟ ಆಗ್ಬೋದು. ಸೊ ಮತ್ತೆ ಮುಂದಿನ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ.